ಹಾಯ್ ಹಲೋ, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಬನ್ನಿ, ನಾನಿವತ್ತು ಹಬ್ಬದಲ್ಲಿ ರವೆ ಉಂಡೆ ಮಾಡಿದ್ದೆ. ಸಕ್ಕರೆ ಪಾಕ ಮಾಡಿ ರವೆ ಉಂಡೆ ಹೇಗೆ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಸಕ್ಕರೆ ಪಾಕ ಮಾಡಿ ರವೆ ಉಂಡೆ ಮಾಡೋದು, ನಾವು ಸಕ್ಕರೆ ಪಾಕ ಮಾಡಿಯೇ ರವೆ ಉಂಡೆ ಮಾಡೋದು. ನಾನು ಹೇಗೆ ಮಾಡಿದ್ದೆ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ. ಸಕ್ಕರೆ ಪಾಕ ಮಾಡಿ ರವೆ ಉಂಡೆ ಮಾಡೋದಕ್ಕೆ ನಾನು ಅರ್ಧ ಕೆ.ಜಿ ರವೆ ತಗೊಂಡಿದ್ದೆ. ಹಾಗೆ ಒಂದು ದೊಡ್ಡ ಬೌಲಲ್ಲಿ ಒಂದು ತುಪ್ಪ ತಗೊಂಡಿದ್ದೀನಿ. ಹಾಗೆ ದ್ರಾಕ್ಷಿ, ಆಮೇಲೆ ಗೋಡಂಬಿ ಇಟ್ಕೊಂಡಿದ್ದೀನಿ. ಈ ಕಡೆಗೆ 1/4 ಕೆ.ಜಿ ರವೆ ಇದೆ ನೋಡಿ, ಚಿರೋಟಿ ರವೆ, ಚಿಕ್ಕ ರವೆ ಬರುತ್ತಲ್ಲ ಅದನ್ನು ತಗೊಂಡಿದ್ದೀನಿ. 2 ಥರ ರವೆ ಇರುತ್ತೆ, ಅದರಲ್ಲಿ ಚಿಕ್ಕದು ತಗೊಂಡಿದ್ದೀನಿ. ಈ ಕಡೆಗೆ ಒಂದು ಪಾತ್ರೆ ಇಟ್ಬಿಟ್ಟು ನಾನು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಅಂದರೆ ಅರ್ಧ ಕೆ.ಜಿಗೆ ಅರ್ಧ ಕೆ.ಜಿನೇ ಹಾಕಬೇಕು ಅಂತಾರೆ. ನಾನು ಇಷ್ಟು ಹಾಕಿದ್ದೀನಿ. ಒಂದು 1/4 ಕೆ.ಜಿ ಇತ್ತು ಅನಿಸುತ್ತೆ. ಒಂದು ಬೌಲಲ್ಲಿ ಅಳತೆ ಮಾಡಿಕೊಂಡು ಒಂದು ಬೌಲ್ ಹಾಕಿದ್ದೀನಿ ತುಪ್ಪನ. ತುಪ್ಪ ಕಾದ ನಂತರ ಈ ಕಡೆಗೆ 1/4 ಕೆ.ಜಿ ರವೆನ ಸೇರಿಸ್ತಾ ಇದ್ದೀನಿ ನೋಡಿ. 1/4 ಕೆ.ಜಿಗಿಂತ ಒಂದು 100 ಗ್ರಾಮ್ ಜಾಸ್ತಿ ಇರ್ಬೋದು, 300 ಗ್ರಾಮ್ ಇದೆ ಅನಿಸುತ್ತೆ. ಇವಾಗ ರವೆನ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಯಾಕೆ ಅಂದರೆ ಸಣ್ಣ ಉರಿ ಇಟ್ಬಿಟ್ಟು ರವೆನ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು ನೋಡಿ. ಈ ರೀತಿ ಫ್ರೈ ಮಾಡಬೇಕಾಗುತ್ತೆ. ಒಂದು ಸ್ವಲ್ಪನೂ ಕೈ ಬಿಡದೇ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕು. ಅಂದರೆ ಲೋ ಫ್ಲೇಮಲ್ಲಿ ಗ್ಯಾಸ್ ಇಡಬೇಕು. ಸ್ವಲ್ಪ ಏನಾದರೂ ದೊಡ್ಡದಾಗಿ ಗ್ಯಾಸ್ ಬಿಟ್ಟರೆ ಹೊತ್ತಿ ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಚೆನ್ನಾಗಿ ಒಂದು 10 ನಿಮಿಷನೇ ಚೆನ್ನಾಗಿ ಫ್ರೈ ಮಾಡಬೇಕು. ಅಂದರೆ ಕೆಲವೊಬ್ಬರು ಪಾಕ ಮಾಡ್ದೇನೂ ಮಾಡ್ತಾರೆ, ಆ ರೀತಿ ಎಲ್ಲ ಮಾಡಲ್ಲ. ಸಕ್ಕರೆ ಎಲ್ಲ ಪೌಡ್ರ್ ಮಾಡಿಕೊಂಡು ಆ ರೀತಿ ಮಾಡಲ್ಲ. ನಾವು ಮಾಡೋದು ಇದೇ ರೀತಿ, ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದ್ರೆ. ನಾನು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಯಾವುದೇ ಸ್ವೀಟ್ ಮಾಡಬೇಕಾದ್ರೂ ಸ್ವಲ್ಪನಾದರೂ ಒಂದು ಚಿಟಿಕೆ ಉಪ್ಪು ಅಂತಾರಲ್ಲ, ಆ ಥರ ಸೇರಿಸ್ಬೇಕು ಅಂತಾರೆ. ಹಾಗಾಗಿ ಒಂದು ರುಚಿ ಬರುತ್ತೆ ಒಂದು ಯಾವುದೇ ಸ್ವೀಟ್ ಮಾಡಿದ್ರೂ ಉಪ್ಪು ಸೇರಿಸಿದ್ರೆ. ಹಾಗಾಗಿ ಉಪ್ಪು ಸೇರಿಸಿದ್ದೀನಿ. ಈ ಕಡೆಗೆ ನಾನು ಸಕ್ಕರೆ ತಗೊಂಡಿದ್ದೀನಿ ನೋಡಿ. ಸಕ್ಕರೆ ಎಷ್ಟಿದೆ ಅಂದರೆ 3 ಕಪ್ ರವೆ ಇತ್ತು, 2 ಕಪ್ಪು ನಾನು ಸಕ್ಕರೆ ತಗೊಂಡಿದ್ದೀನಿ. ಅಷ್ಟು ಸಮ ಆದರೆ ತುಂಬ ಜಾಸ್ತಿ ಸ್ವೀಟ್ ಆದರೆ ನನಗೆ ಇಷ್ಟ ಆಗೋಲ್ಲ. ನಮ್ಮ ಮನೆಯಲ್ಲಿ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ ಸ್ವೀಟ್ ತುಂಬ, ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲ. ನನಗೆ ತುಂಬ ಇಷ್ಟ ಆಗೋಲ್ಲ ಸ್ವೀಟ್ ಜಾಸ್ತಿ ಇದ್ದರೆ. ಹಾಗಾಗಿ 3 ಕಪ್ ರವೆಗೆ ನಾನು 2 ಕಪ್ಪು ಸಕ್ಕರೆ ಸೇರಿಸಿದ್ದೆ. ಮತ್ತು ಇಲ್ಲಿ ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ. ತುಂಬ ದಿನ ಸ್ಟೋರ್ ಮಾಡಿ ಇಡೋದಾದರೆ ಕೊಬ್ಬರಿ ಸೇರಿಸಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಹಾಳಾಗಿಬಿಡುತ್ತೆ. ಇದೇನು ಸ್ವಲ್ಪನೇ ಇದೆಲ್ಲ, ಎಷ್ಟು ಬೇಗ ಖಾಲಿ ಆಗುತ್ತೆ, ಮಕ್ಕಳು ಎಲ್ಲ ತಿಂದು ಮುಗಿಸ್ಬಿಡ್ತಾರೆ ಎಲ್ಲರೂ. ಹಾಗಾಗಿ ನಾನು ಕೊಬ್ಬರಿ ಸೇರಿಸಿದ್ದೆ. ಅದು ಒಣ ಕೊಬ್ಬರಿ ಆದರೆ ಮಾತ್ರ ಸೇರಿಸ್ಬೇಕು. ತುಂಬ ಚೆನ್ನಾಗಿ ಒಣಗಿರೋ ಕೊಬ್ಬರಿ ನಾನು ತುರಿದ್ಬಿಟ್ಟು ಫ್ರೈ ಮಾಡಬೇಕಾದ್ರೆ, ರವೆ ಫ್ರೈ ಮಾಡಬೇಕಾದ್ರೇ ಸೇರಿಸಿದ್ದೆ. ಈ ಕಡೆಗೆ ಮತ್ತೊಂದು ಗ್ಯಾಸ್ ಮೇಲೆ ನಾನು ದ್ರಾಕ್ಷಿ ಹಾಗೆ ಗೋಡಂಬಿನ ತುಪ್ಪದಲ್ಲಿ ಫ್ರೈ ಮಾಡಿ ಸೇರಿಸ್ತಾ ಇದ್ದೀನಿ ನೋಡಿ. ಕೆಲವೊಬ್ಬರು ಲಾಸ್ಟಲ್ಲೂ ಸೇರಿಸ್ತಾರೆ. ಮಧ್ಯ ಈ ಥರ ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಫ್ರೈ ಸೇರಿಸ್ತಾರೆ. ಈ ರೀತಿ ಸೇರಿಸಿದ್ದೀನಿ ನಾನು ನೋಡಿ. ಇವಾಗ ಆಲ್ಮೋಸ್ಟ್ ಫ್ರೈ ಆಯಿತು. ಇವಾಗ ಈ ಕಡೆಗೆ ನಾನು ಸಕ್ಕರೆ ಪಾಕ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ಎಲ್ಲ ಒಂದು ಪಾತ್ರೆಗೆ ಹಾಕಿಬಿಟ್ಟು 2 ಕಪ್ ಸಕ್ಕರೆ ಹಾಕಿದರೆ 1 ಕಪ್ ನೀರನ್ನು ಸೇರಿಸ್ತಾ ಇದ್ದೀನಿ. ಸಕ್ಕರೆ ಪಾಕ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ. ಯಾಕೆ ಅಂದರೆ ಅದು ಪಾಕ ಬರೋವರೆಗೂ ಕಾಯಬೇಕು. ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಗ್ಯಾಸ್ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಸಕ್ಕರೆ ಪಾಕನ. ಹೇಗೆ ಮಾಡಿದರೆ ಅಂದರೆ ಸಕ್ಕರೆ ಪಾಕ ಸರಿಯಾಗಿ ಬಂದಿಲ್ಲ ಅಂದರೆ ಉಂಡೆ ಸರಿಯಾಗಲ್ಲ. ಸಕ್ಕರೆ ಪಾಕ ಬಂದಿಲ್ಲ ಅಂದರೆ ಉಂಡೆ ಕಟ್ಟಕ್ಕೆ ಬರಲ್ಲ. ರವೆ ಉಂಡೆ ಕಟ್ಟಕ್ಕೆ ಜಾಸ್ತಿ ಬಂದರೆ ಫುಲ್ ಗಟ್ಟಿಯಾಗಿ ಬಿಡುತ್ತೆ, ಅದು ಕಷ್ಟ. ತುಂಬ ಹುಷಾರಾಗಿ ಮಾಡಬೇಕು ಉಂಡೆ. ಈ ಪಾಕ ಮಾಡಿ ಉಂಡೆ ಮಾಡ್ತೀವಲ್ಲ, ಈ ರವೆ ಉಂಡೆನ ನೋಡಿ. ಇನ್ನೂ ಪಾಕ ಬಂದಿಲ್ಲ, ನೋಡ್ತಾ ಇದ್ದೀವಿ ಪಾಕ ಬಂತ ಅಂತ. ಪಾಕ ಬಂದಿರಲಿಲ್ಲ. ಇದು ಮೇಲೆ ಉಕ್ಕಿ ಬರ್ತಾ ಇದೆ. ಒಂದು 15 ನಿಮಿಷನೇ ಬೇಕಾಗುತ್ತೆ ಪಾಕ ಬರೋದಕ್ಕೆ. ಇವಾಗ ಪಾಕ ಬಂದಿದೆ ನೋಡಿ. ಒಂದು ಟೆಸ್ಟ್ ಮಾಡೋದೇನು ಅಂದರೆ, ಪಾಕ ಬರೋದು ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡ್ಬಿಟ್ಟು ಒಂದು ಪ್ಲೇಟಲ್ಲಿ ಈ ರೀತಿ ಹಾಕಿದರೆ ಈ ಥರ ಮೇಲೆ ಬರುತ್ತೆ ನೋಡಿ. ಈ ಥರ ಬಂದರೆ ಪಾಕ ಬಂದಿದೆ ಅಂತ. ಇನ್ನೊಂದು ಥರನೂ ಟೆಸ್ಟ್ ಮಾಡ್ಬೋದು. ಕೈಯಲ್ಲಿ 2 ಬೆರಳಿಂದ ಹೀಗೆ ಮುಟ್ಟಿ ಇದು ಮಾಡಿದರೆ ಒಂದು ಎಳೆ ಥರ ಬರುತ್ತೆ, ದಾರ ಥರ. ಆ ಥರ ಬಂದರೆ ಪಾಕ ಬಂದಿದೆ ಅಂತ. ಇವಾಗ ಪಾಕ ಬಂದಿದೆ. ಇದನ್ನು ಇಳಿಸ್ಬಿಟ್ಟು ರವೆ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ, ಆ ರವೆಗೆ ಸೇರಿಸ್ತಾ ಇದ್ದೀನಿ. ತುಂಬ ಬಿಸಿಯಾಗಿರುತ್ತೆ. ಬೇಗ ಕಟ್ಟಬೇಕು. ತುಂಬ ಹೊತ್ತು ಅಂದರೆ ತುಂಬ ಬಿಸಿನೇ ಕಟ್ಟೋದು ಅಂತಲ್ಲ, ಸ್ವಲ್ಪ 1 ನಿಮಿಷ ಇಟ್ಟು ಅದು ಎಲ್ಲ ಮಿಕ್ಸ್ ಮಾಡಿಬಿಟ್ಟು
ಕಟ್ಟಿದ್ರೆ, ಇಲ್ಲಾಂದರೆ ಗಟ್ಟಿಯಾಗಿಬಿಡುತ್ತೆ. ಈ ಸಕ್ಕರೆ ಪಾಕ ಮಾಡ್ಕೊಂಡಿರೋ ರವೆ ಇರುತ್ತಲ್ಲ, ಹುರಿದಿಟ್ಕೊಂಡಿರ್ತೀವಲ್ಲ, ಅದು ಪಾಕ ಹಾಕಿದ ತಕ್ಷಣ ಗಟ್ಟಿಯಾಗಿಬಿಡುತ್ತೆ. ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಕಟ್ಟಬೇಕು. ಈ ರೀತಿ ಬಂದಿದೆ ನೋಡಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಸೆಟ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬರುತ್ತೆ. ನನ್ನ ವಿಡಿಯೋನ ಫುಲ್ ನೋಡಿ ಹೇಗಿದೆ ರವೆ ಉಂಡೆ ಅಂತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೋಡಿ ಈ ರೀತಿ ಬಂತು. ಇವಾಗ ಆಲ್ಮೋಸ್ಟು ಕಟ್ಬೋದು. ಇವಾಗ 1 ನಿಮಿಷ, ಅಂದರೆ ತುಂಬ ಬಿಸಿ ಬಿಸಿ ಇರುತ್ತಲ್ಲ, ತುಂಬ ಬಿಸಿ ಬಿಸಿ ಇರೋದನ್ನು ನನಗಂತೂ ಕಟ್ಟೋಕ್ಕಾಗಲ್ಲ. ನಮ್ಮ ಮನೆಯವರು ನಾನು ಸೇರಿಬಿಟ್ಟು ಸಾಹಸ, ಅಂದರೆ ನನಗೆ ತುಂಬ ಬಿಸಿ ಬಿಸಿ ಇರೋದನ್ನು ಮುಟ್ಟೋಕ್ಕೆ ಭಯ ಆಗುತ್ತೆ. ನಮ್ಮ ಮನೆಯವರೇ ಹೆಲ್ಪ್ ಮಾಡಿದ್ರು ನನಗೆ ಉಂಡೆ ಕಟ್ಟೋಕ್ಕೆ, ಅವರೇ ಕಟ್ಟಿದ್ದು. ನೋಡಿ ಈ ರೀತಿ ಕರೆಕ್ಟ್ ಬಂದಿದೆ. ಒಂದೇ ಥರ ಕರೆಕ್ಟಾಗಿ ಅಳತೆ ಪ್ರಕಾರದಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ರವೆ ಉಂಡೆ. ಇದ್ರ ಜೊತೆಗೆ ಎಳ್ಳು ಸೇರಿಸ್ಕೋಬೋದು. ನಾನು ಎಳ್ಳು ಸೇರಿಸಬೇಕು ಅಂತ ಇದ್ದೆ. ಬಿಳಿ ಎಳ್ಳು ಇಲ್ಲ ಕಪ್ಪು ಕಲರ್ ಎಳ್ಳಿರುತ್ತಲ್ಲ, ಅದನ್ನು ಸೇರಿಸ್ಬೋದು, ಚೆನ್ನಾಗಿರುತ್ತೆ. ನನಗೆ ಎಳ್ಳಿತ್ತು, ಆದರೆ ಮಿಸ್ ಮಾಡಿದೆ, ಸೇರಿಸಿಯೇ ಇಲ್ಲ, ಮರ್ತು ಹೋಗಿಬಿಟ್ಟೆ. ನೀವು ಬೇಕಾದರೆ ಈ ಥರ ರವೆ ಇರುತ್ತಲ್ಲ, ಹುರಿದಾದ್ಮೇಲೆ ಹುರಿಯೋದಕ್ಕಿಂತ ಮುಂಚೆನೂ ಎಳ್ಳು ಸೇರಿಸ್ಬೋದು. ನೋಡಿ ಬೇಗ ಬೇಗ ಕಟ್ಟಬೇಕು. ನಾನು ಉಂಡೆ ರವೆ ಅಂದರೆ ಉಂಡೆ ಚೆನ್ನಾಗಿ ರೌಂಡಾಗಿ ಬಂದಿಲ್ಲ ಅಂತ ನಾನು ಹೇಳ್ತಾಯಿದ್ದೆ. ಬಿಸಿ ಬಿಸಿ ಇದೆ, ನಿನಗೆ ಕಟ್ಟೋಕ್ಕಾಗಲ್ಲ, ಅಂದರೆ ರೌಂಡ್ ನೋಡ್ತಾ ಕೂತ್ರೆ ಆಗಲ್ಲ ಅಂತ ದೊಡ್ಡದು ಸಣ್ಣದು ಹೇಗೋ ಮಾಡಿ ಕಟ್ಟಿದ್ವಿ. ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟಿಯಾಗಿ. ಆಮೇಲೆ ದ್ರಾಕ್ಷಿ ಗೋಡಂಬಿ ಇದ್ದರೆ ಅದ್ರ ಮೇಲೆ ಹಾಕಿಬಿಟ್ಟು ಉಂಡೆ ಕಟ್ಟಬೇಕಾದ್ರೆ ಒಂದೊಂದು ಇಟ್ಬಿಟ್ಟು ದ್ರಾಕ್ಷಿ ಗೋಡಂಬಿನ ಮಾಡ್ಬೋದು. ನೋಡಿ ತುಂಬ ಚೆನ್ನಾಗಿರೋ ರವೆ ಉಂಡೆ, ಟೇಸ್ಟಿಯಾಗಿರೋ ಸಕ್ಕರೆ ಪಾಕದಲ್ಲಿ ಮಾಡಿರುವ ರವೆ ಉಂಡೆ ರೆಡಿ. ಹೇಗಿದೆ ನಾನು ಮಾಡಿರೋ ರವೆ ಉಂಡೆ ಅಂತ ಒಂದ್ಸರಿ ನೋಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.